ಮಲಾಯಿಕರೊಬ್ಬರನ್ನು ದೇವಚರರೊಡನೆ ಈ ಭೂಮಿಯಲ್ಲಿ ಒಬ್ಬ ಖಲೀಫನನ್ನು ಪ್ರತಿನಿಧಿಯನ್ನು ನೇಮಿಸಲಿದ್ದೇನೆ ಎಂದು ಹೇಳಿದ ಸಂದರ್ಭವನ್ನು ಕೊಂಚ ಊಹಿಸಬೇಕು ನಾವು. ಅವರು ಹೀಗೆ ನಿವೇದಿಸಿದರು: ಭೂಮಿಯಲ್ಲಿ ಅದರ ವ್ಯವಸ್ಥೆಯನ್ನು ಕೆಡಿಸುವ ಮತ್ತು ರಕ್ತಪಾತ ಬೆಸಗುವವನನ್ನು ನೀನು ನೇಮಿಸುವೆಯಾ? ನಾವಂತೂ ನಿನ್ನ ಗುಣಗಾನ ಮಾಡುತ್ತಿರುವುದರೊಂದಿಗೆ ನಿನ್ನನ್ನು ಸ್ತುತಿಸುತ್ತಲೂ ನಿನ್ನ ಪರಿಶುದ್ಧತೆಯನ್ನು ಕೊಂಡಾಡುತ್ತಲೂ ಇದ್ದೇವೆ. ಆಗ ಆತನು ಹೇಳಿದನು, ವಾಸ್ತವದಲ್ಲಿ ನೀವು ಅರಿಯದದನ್ನು ನಾನು ಅರಿತಿದ್ದೇನೆ. ಅನಂತರ ಅಲ್ಲಾಹನು ಆದಮರಿಗೆ ಸಕಲ ವಸ್ತುಗಳ ನಾಮಗಳನ್ನು ಕಲಿಸಿದನು. ತರುವಾಯ ಅವರನ್ನು ಮಲಾಯಿಕ ದೇವಚರರ ಮುಂದೆ ತಂದು ಹೇಳಿದನು: ಓರ್ವ ಪ್ರತಿನಿಧಿಯು ನೇಮಕದಿಂದ ವ್ಯವಸ್ಥೆಯು ಕೆಟ್ಟು ಹೋಗುವುದೆಂದು ನಿಮ್ಮ ಭಾವನೆಯು ದಿಟವಾದುದಾದರೆ ಈ ವಸ್ತುಗಳ ಹೆಸರುಗಳನ್ನು ನನಗೆ ತಿಳಿಸಿರಿ. ಅವರು ಹೇಳಿದರು,